ದಿನಾಂಕ 2/11/20 ಹಾಗೂ 29ರಲ್ಲಿ ಜನನವಾಗಿರ್ತಕ್ಕಂಥವರ ಗುಣಲಕ್ಷಣವನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ 1ನೇ ತಾರೀಕು 10, 19 ಹಾಗೂ 28ರಲ್ಲಿ ಜನನವಾಗಿದ್ದವರ ವಿಶೇಷವನ್ನು ತಿಳಿಸ್ಕೊಟ್ಟಿದ್ದೆ. ಯಾರು ಆ ಸಂಖ್ಯೆಯಲ್ಲಿ ಜನನವಾಗಿದ್ರಿ ಇಂದಿನ ಸಂಚಿಕೆಯಲ್ಲಿ ನೋಡಿದ್ರೆ ಖಂಡಿತ ನಿಮ್ಮ ಆಗೋಗಿನ ಬಗ್ಗೆ ತಿಳ್ಕೊಳ್ಬೋದು. ಈ ಸಂಚಿಕೆಯಲ್ಲಿ 2, 11, 29 ಹಾಗೂ 20ರ ಜನನ ಆಗಿರತಕ್ಕಂಥವ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ನಿಮ್ಮದು ಮಾತು ಹೃದಯ ಕಣ್ರಿ, ಸದಾಕಾಲ ನಿರ್ಮಲ ಚಿತ್ತವಾಗಿರತಕ್ಕಂಥ ಮನಸ್ಥಿತಿ ಇರುತ್ತೆ. ಯಾರಿಗೂ ಕೂಡ ಕೇಳಿ ಬಯಸೋದೇ ಇಲ್ಲ. ನೀವು ಅವನ ಶತ್ರುವೇ ಆಗಿರಲಿ, ಕೊನೆಯ ಪಕ್ಷದಲ್ಲಿ ಆತನು ಚೆನ್ನಾಗಿ ಬದುಕೋಗ್ಬಿಡ್ಲಿ ಬಿಡಪ್ಪ, ಏನೋ ಕೆಟ್ಟ ಪರಿಸ್ಥಿತಿ, ಕೆಟ್ಟ ಬುದ್ಧಿ, ಏನೋ ಅವನಿಗೆ ಆ ರೀತಿ ದುರ್ಗತಿ ಬಂದ್ಬಿಟ್ಟಿತ್ತು ಅಥವಾ ದುರ್ಬುದ್ಧಿ ಬಂದ್ಬಿಟ್ಟಿತ್ತು, ನನಗೆ ಆ ರೀತಿ ತೊಂದರೆ ಕೊಟ್ಟ, ಈಗೆಲ್ಲ ಒಂದು ಕಡೆ ಚೆನ್ನಾಗಿರಲಿ ಬಿಡು, ಆ ಥರ ಮಾತೃ ಹೃದಯಗಳು. ನೀವು ಯಾರನ್ನೂ ಕೂಡ ನಯಿಸೋದಿಲ್ಲ. ಏನೋ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವೇ ಬಿಟ್ಟು ಬಂದ್ಬಿಡ್ತಿರೋ ಸ್ಥಳ. ನಿಮಗೆ ಲಕ್ಷ ಅಲ್ಲ ಕೋಟಿ ಖರ್ಚಾಗಲಿ, ಕೋಟಿ ನಷ್ಟವಾಗಲಿ ಯೋಚನೆ ಮಾಡೋದಿಲ್ಲ. ನನ್ನಿಂದ ಬೇರೆಯವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಗೊತ್ತಿರ ತಾನೆ? ಖಂಡಿತವಾಗಿಯೂ ಅದೇ ರೀತಿಯ ಮನಸ್ಥಿತಿ ಉಳ್ಳತಕ್ಕಂಥ ಜನರಾಗಿರ್ತೀರ. ಹಾಗೆಯೇ ಜೀವನದಲ್ಲಿ ನೀವು ಯಾರಿಗೂ ಕೂಡ ತೊಂದರೆನೇ ಕೊಡೋದಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಶತ್ರುಗಳಿಗೂ ಕೂಡ ಸಹಾಯವನ್ನು ಮಾಡುವಂತರಾಗ್ತೀರಾ. ಒಳ್ಳೆ ಬುದ್ಧಿಶಕ್ತಿ ಇರುತ್ತೆ. ನಮ್ರತೆಯಿಂದ, ವಿನಯದಿಂದ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಜಯತ್ವ ಪ್ರಾಪ್ತಿ ಮಾಡಿಕೊಳ್ತೀರಾ. ನಿಮ್ಮನ್ನು ಮಾತುಗಾರಿಕೆಯಲ್ಲಿ ಸೋಲ್ಸೋಕೆ ಯಾರಿಂದನೂ ಸಾಧ್ಯವೇ ಇಲ್ಲ. ಎಂಥದೇ ವ್ಯಕ್ತಿಯನ್ನು ತಂದು ನಿಮ್ಮ ಮುಂದೆ ಇಟ್ಟರೂ ಕೂಡ ನೀವು ಆಡತಕ್ಕಂಥ ಮಾತುಗಳಿಂದ ಆ ವ್ಯಕ್ತಿನ ಸೋಲ್ತೀರಾ. ಪ್ರಮುಖ ಹೃದಯವನ್ನು ಗೆಲ್ಲುವಂತರಾಗ್ತೀರ. ಅಷ್ಟು ಹೃದಯ ವೈಶಾಲತೆ ನಿಮ್ಮಲ್ಲಿ ತುಂಬ ಚೆನ್ನಾಗಿರತಕ್ಕಂಥದ್ದು. ಆಗಲೇ ಹೇಳಿದೆ, ಅದಕ್ಕೆ ಮಾತೃ ಹೃದಯ ಅಂತೇಳಿ. ಅಂದರೆ ಒಬ್ಬ ತಾಯಿಗೆ ಇರತಕ್ಕಂಥ ಮನಸ್ಥಿತಿ ನೀವು ಉಳ್ಳವಂಥವ್ರು. ಖಂಡಿತವಾಗಿಯೂ ಆ ಮನಸ್ಥಿತಿ ನಿಮಗೆಲ್ಲ ರೀತಿಯ ಕೀರ್ತಿಯನ್ನು, ಯಶಸ್ಸನ್ನು ತಂದು ಕೊಡುತ್ತೆ. ಹಾಗೆಯೇ ಯಾವುದೇ ಸಂದರ್ಭದಲ್ಲಿ ಬಿಟ್ಟರೂ ಕೂಡ ನೀವು ಆ ಸಮಸ್ಯೆಯ ವಿರುದ್ಧ ಜಯತ್ವ ಪ್ರಾಪ್ತಿ ಮಾಡಿಕೊಳ್ತೀರ. ಅಂದರೆ ಉತ್ತಮ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಮಾತುಗಾರಿಕೆಯಿಂದಲೇ ಆ ಸಮಸ್ಯೆಯಿಂದ ಹೊರಡೆ ಬರುವಂತರಾಗ್ತೀರಾ. ಇನ್ನು ಹೆಣ್ಣು ಮಕ್ಕಳು ಈ ಸಂಖ್ಯೆಯಲ್ಲಿ ಜನನವಾಗಿದ್ದರೆ ಅತಿ ಹೆಚ್ಚು ಮೇಕಪ್, ಶೃಂಗಾರದ ವಸ್ತುಗಳನ್ನು ಜಾಸ್ತಿ ಬಳಸ್ತೀರಾ. ಬೇಗ ರೆಡಿ ಆಗಬೇಕು, ನೀಟಾಗಿ ರೆಡಿ ಆಗಬೇಕು, ಈ ಥರನೇ ಎಲ್ಲ ಔಟ್ಫಿಟ್ಗಳು ಬರಬೇಕು, ಈ ಥರ ಒಂದಷ್ಟು ಪ್ಯಾಷನೇಟಿಕ್ ಆಗಿ ಬದುಕುವಂತರಾಗ್ತೀರಾ. ಈ ಸಂಖ್ಯೆಯಲ್ಲಿ ಯಾರು ಜನನವಾಗಿರುತ್ತೆ ಗಂಡು ಮಕ್ಕಳಿಗೆ, ಅವರಿಗೆ ಸುಂದರವಾಗಿರತಕ್ಕಂಥ ಹುಡುಗಿಯ ಜೊತೆ ಮದುವೆ ಆಗತಕ್ಕಂಥ, ಅಂದರೆ ಸುಂದರವಾಗಿರ್ತಕ್ಕಂಥ ಹುಡುಗಿ ನಿಮಗೆ ಲಭಿಸ್ತಾಳೆ ಅಂಥೇಳಿ. ಹಾಗೂ ನೀವು ಆಕರ್ಷಕವಂತರಾಗಿರ್ತೀರ. ಆಕರ್ಷಣೆ ತುಂಬ ಬೇಗ ಒಳಗಾಗ್ತೀರಾ ಅಂತ ಯಾರೇ ಜನ ನಿಮ್ಮನ್ನು ನೋಡಿದ್ರು ಕೂಡ ನಂಬ್ತಾರೆ. ಈಸಿಯಾಗಿ ನಿಮ್ಮ ಮೇಲೆ ಟ್ರಸ್ಟ್ ಬಿಲ್ಡ್ ಮಾಡ್ಕೊಳ್ತೀರಾ. ಮತ್ತು ಎಂಥದೇ ಸ್ಥಳದಲ್ಲಿ ಹೋಗಿದ್ರು ಕೂಡ ಜೀವನ ಮಾಡ್ಕೊಳ್ಳತಕ್ಕಂಥ, ಜೀವನವನ್ನು ಕಟ್ಟಿಕೊಳ್ಳತಕ್ಕಂಥ ಶಕ್ತಿ ಉಳ್ಳವರಾಗಿರ್ತಾರೆ. ತುಂಬ ಜನಕ್ಕೆ ಅದು ಇರೋದಿಲ್ಲ. ತುಂಬ ಜನ ಏನು ಮಾಡಿಬಿಡ್ತಾರೆ, ಒಬ್ಬ ವ್ಯಕ್ತಿ ಜೊತೆ ಮಾತಾಡೋಕ್ಕೆ ಒಂದು ಅರ್ಧ ಗಂಟೆ 1 ಅವರ್ ಟೈಮ್ ತೆಗೆದುಕೊಳ್ತಾರೆ. ಅವ್ರ ಜೊತೆ ವ್ಯವಹರಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದರೆ ನಿಮಗೆ ಆ ಥರ ಅಲ್ಲ. ನೀವು ಆ ಸ್ಥಳಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಟು ನೀವು ಮಾತಾಡಿಸ್ಬೇಡಪ್ಪ, ಯಾರ ಜೊತೆ ಫ್ರೆಂಡ್ಶಿಪ್ಪೇ ಮಾಡ್ಕೋಬೇಡ ಅನ್ನೋದು ನೀವು ಕೇಳೋದೇ ಇಲ್ಲ. ಅಬ್ಸರ್ವ್ ಮಾಡಿದ್ದೀರಾ? ಪಕ್ಕದಲ್ಲಿದ್ದವನು ಕೂಡ ಯಾವುದೋ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಪಕ್ಕ ಅಪರಿಚಿತ ವ್ಯಕ್ತಿ ಕೂತಿರ್ತಾನೆ. ಒಂದ್ಸಲ ಏನಾಗ್ಬಿಟ್ಟಿರುತ್ತೆ, ಒಂದು 10 to 15 ಅವರ್ಸ್ ಆ ವ್ಯಕ್ತಿ ಜೊತೆ ಇದ್ದರೆ ಆ ವ್ಯಕ್ತಿ ಜೊತೆ ಮಾತುಕತೆಯಾಗಿ ನಿಮ್ಮ ಮನೆ ಅಡ್ರೆಸ್ಸನ್ನು ಶೇರ್ ಮಾಡಿಕೊಂಡು ಫೋನ್ ನಂಬರ್ ಕೊಟ್ಬಿಟ್ಟು ಬಂದ್ಬಿಟ್ಟಿರ್ತೀರ. ಇನ್ನೂ ತುಂಬ ಚೆನ್ನಾಗಿ ಹೇಳಬೇಕು ಅಂದರೆ ನೆಕ್ಸ್ಟ್ ಸಲ ಅವ್ರ ಮನೆಗೂ ಕರ್ಸ್ಕೊಂಡ್ಬಿಟ್ಟಿರ್ತೀರ. ಆ ಥರ ತುಂಬ ಅನುಭವ 2ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಜಾಸ್ತಿ ಆಗಿರುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಅಂದರೆ ನೀವು ಎಲ್ಲರನ್ನೂ ಕೂಡ ಆತ್ಮೀಯರು ಅಂತೇಳಿ ಅಂದ್ಕೊಳ್ತೀರಾ. ಸುಲಭವಾಗಿ ಜನಗಳನ್ನ ನಂಬ್ತೀರಾ. ನೀವು ಎಲ್ಲರೊಂದಿಗೆ ಆತ್ಮೀಯತೆ ವೃದ್ಧಿ ಮಾಡ್ಕೊಳ್ತೀರಾ. ಆ ಆತ್ಮೀಯತೆಯಿಂದಲೇ ನಿಮ್ಮ ಕೆಲಸ ಕಾರ್ಯದಲ್ಲಿ ಸಾಧನೆ ಮಾಡ್ಕೊಳ್ತೀರ. ಅಂದರೆ ಈಸಿಯಾಗಿ ಕೆಲಸ ಮಾಡಿಸ್ಕೊಳ್ತೀರ. ನೀವು ಬುದ್ಧಿವಂತರು. ಯಾರನ್ನೂ ಕೂಡ ನಿಷ್ಠೂರ ಮಾಡ್ಕೊಳ್ಳಲ್ಲ. ಯಾರ ಹತ್ರನೂ ಕೂಡ ದ್ವೇಷ ಕಟ್ಕೊಳ್ಳೋದಿಲ್ಲ. ಕೆಟ್ಟ ಮಾತುಗಳು ಅಥವಾ ನಿಷ್ಠೂರದ ಮಾತುಗಳು ಆಡೋದಿಲ್ಲ. ಆಡತಕ್ಕಂಥ ಮಾತುಗಳಿಂದಲೇ ಆ ಬಂದಿರತಕ್ಕಂಥ ವೈರಿ ಮನಸೋತು ಆಗಲಿ ಬಿಡಪ್ಪ, ಏನೋ ಚೆನ್ನಾಗಿದ್ದು ಹೊಟ್ಟೋಗ್ಬಿಡು ಅಂಥೇಳಿ ಸ್ವಲ್ಪ ಚೇಂಜ್ ಆಗತಕ್ಕಂತಹ ಸನ್ನಿವೇಶವನ್ನು ನೀವು ಸೃಷ್ಟಿ ಮಾಡ್ತೀರ. ನೀವು ಅಬ್ಸರ್ವ್ ಮಾಡಿ, ಸದಾಕಾಲ ನೀವು ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ನಿಮ್ಮದೇ ಮೇಲುಕೈಯಾಗಿರುತ್ತೆ. ಉತ್ತಮ ಅಧಿಕಾರವಂತರಾಗಿರ್ತೀರಾ, ಹಣವಂತರಾಗಿರ್ತೀರಾ. ಎಲ್ಲರ ಮೇಲೆ ಸ್ವಲ್ಪ ಅಧಿಕಾರವನ್ನು ಕೂಡ ಚಲಾಯಿಸ್ತೀರ. ಪ್ರಚಾರ ಪ್ರಿಯರು, ತುಂಬ ಆಕರ್ಷಕ ಪ್ರಿಯರಾಗ್ತೀರಾ. ತುಂಬ ಬೇಗ ಇನ್ಫ್ಲೂಯೆನ್ಸ್ ಪರ್ಸನ್ಸ್ ಆಗ್ತೀರಾ. ನಿಮ್ಮ ಮೇಲೆ ಜನ ಸ್ವಲ್ಪ ನಂಬಿಕೆ ಇಡತಕ್ಕಂಥ ವ್ಯಕ್ತಿಗಳಾಗ್ತೀರಾ. ನಿಮ್ಮ ಬುದ್ಧಿವಂತಿಕೆ ಎಲ್ಲರ ವಿರುದ್ಧ ಜಯತ್ವ ಪ್ರಾಪ್ತಿಯಾಗತಕ್ಕಂಥದ್ದಾಗತ್ತೆ. ಮನೆಗೆ ಉಪಯೋಗ ವಸ್ತುಗಳನ್ನು ತುಂಬ ಬೇಗ ತಂದು ಸೇರಿಸ್ತೀರಾ. ತುಂಬ ಅಚ್ಚುಕಟ್ಟಾಗಿರಬೇಕು ಅಂತಕ್ಕಂಥ ಮನಸ್ಥಿತಿ. ಅಂದರೆ
ಏನೋ ಒಂದು ಕೆಲಸ ಮಾಡತಕ್ಕಂಥದ್ದೇ ಬೇರೆ, ಹೀಗೆ ಕೆಲಸ ಮಾಡಬೇಕು ಅನ್ನತಕ್ಕಂಥದ್ದೇ ಬೇರೆ. ನಿಮ್ಮ ಮನಸ್ಥಿತಿ ಹೇಗಿರುತ್ತೆ, ಕೆಲಸ ಆಗಬೇಕಾ ಈ ರೀತಿಯೇ ಇರಬೇಕು, ಇಷ್ಟು ಅಚ್ಚುಕಟ್ಟಾಗಿ ಆಗತಕ್ಕಂಥದ್ದು, ಹಾಗೆಯೇ ಐಷಾರಾಮಿಯೇ ಇರತಕ್ಕಂಥದ್ದು. ನಿಮಗೆ ಸ್ವಲ್ಪ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀರಾ. ರೋಡಲ್ಲಿ ಮಲ್ಕೋ ಅಂದರೂ ಮಲ್ಕೋತೀರಾ, 5 ಸ್ಟಾರ್ ಹೋಟೆಲ್ ಮಲ್ಕೋ ಅಂದರೂ ಮಲ್ಕೊಳ್ತೀರಾ. ಆದರೆ ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಕಂಫರ್ಟ್ ನೋಡ್ತೀರಾ. ಸ್ವಲ್ಪ ಆಡಂಬರ ಶ್ರೀಮಂತಿಗೆ ಜಾಸ್ತಿ ಅಪೇಕ್ಷೆ ಮಾಡುವಂಥರಾಗ್ತೀರಾ. ಆದರೆ ಎಲ್ಲೂ ಕೂಡ ನಿಮ್ಮ ಜವಾಬ್ದಾರಿಯನ್ನು ಮರೆಯೋದಿಲ್ಲ. ಎಂಥದೇ ಕಠಿಣ ಸಂದರ್ಭವಾಗಿರಲಿ, ಎಂಥದೇ ಐಭೋಗದಲ್ಲಿರಲಿ, ನೀವು ನಿಮ್ಮ ಕೆಲಸವನ್ನು, ನಿಮ್ಮ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ. ಅದರಲ್ಲಿ ಯಾವುದೇ ರೀತಿಯ ಬಿಟ್ಟು ಮಾಡಿ ತೋರಿಸ್ಕೊಳ್ತಕ್ಕಂಥ ಸನ್ನಿವೇಶವನ್ನು ಸೃಷ್ಟಿಯೇ ಮಾಡ್ಕೊಳ್ಳೋದಿಲ್ಲ. ಅದು ಭಗವಂತ ನಿಮಗೆ ಕೊಟ್ಟಿರ್ತಕ್ಕಂಥ ಗಾಡ್ ಗಿಫ್ಟ್. ಅದೇ ರೀತಿ ಒಂದಷ್ಟು ನೆಗೆಟಿವ್ ಫಲಗಳು ಭಗವಂತ ಗೊತ್ತೋ ಗೊತ್ತಿಲ್ಲೋ ನಿಮ್ಮಲ್ಲಿ ತುಂಬ ಕಳಿಸ್ಬಿಟ್ಟಿದ್ದಾನೆ. ಅದನ್ನು ನೀವು ಒಂಚೂರು ಪರಿವರ್ತನೆ ಮಾಡಿಕೊಂಡ್ರೆ, ಈ ವಿಚಾರವನ್ನು ತಿದ್ಕೊಂಡ್ರೆ ಲಾಭ ಜಾಸ್ತಿ ಆಗ್ತೀರ. ಸದಾಕಾಲ ನೀವು ಅಬ್ಸರ್ವ್ ಮಾಡಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀರ. ಹೇಗೆ ಡಿಪೆಂಡ್ ಆಗಿರ್ತೀರ ಅಂದರೆ, ನಿಮಗೊಂದು ಅಂಗಡಿಗೆ ಹೋಗಿ ಬಟ್ಟೆ ತೆಗೆದುಕೊಳ್ಳೋದು ಗೊತ್ತಿರುತ್ತೆ, ಅದಕ್ಕೆ ಪ್ರೈಸ್ ಎಷ್ಟು ಅಂತಲೂ ಗೊತ್ತಿರುತ್ತೆ. ಆದರೂ ಫ್ರೆಂಡ್ನ ಕರ್ಕೊಂಡು ಹೋಗ್ಬೋಣ, ಚೆನ್ನಾಗಿರೋ ಚಾಯ್ಸ್ ಮಾಡ್ತಾನೆ, ಆ ಫ್ರೆಂಡ್ನ ಕರ್ಕೊಂಡೋದ್ರೆ ನೆಗೋಷಿಯಬಲ್ ಮಾಡ್ತಾನೆ, ಕರ್ಕೊಂಡು ಹೋಗ್ತೀರಾ. ಕೊನೆಗೆ ಚಾಯ್ಸ್ ಮಾಡೋದು ನೀವೇ, ನೆಗೋಷಿಯಬಲ್ ಮಾಡೋದು ನೀವೇ. ಆದರೆ ಒಬ್ಬರ ಮೇಲೆ ಡಿಪೆಂಡ್ ಆಗತಕ್ಕಂಥ ಜೀವನ, ಸದಾಕಾಲ ಡಿಪೆಂಡೆನ್ಸಿ ಇರುತ್ತೆ. ಯಾವಾಗ ಡಿಪೆಂಡೆನ್ಸಿ ಬಿಟ್ಟು ನೀವು ಬಂದು ಕೆಲಸ ಮಾಡ್ತಿರೋ ಆವಾಗಲೇ ಲಾಭ ನೋಡುವಂಥರಾಗ್ತೀರಾ. ಯಾರು 2, 11, ಈ 20, 29ರಲ್ಲಿ ಜನವಾಗಿರ್ತಕ್ಕಂಥವ್ರು. ಅದನ್ನು ನೀವು ಮಾಡ್ತಕ್ಕಂಥ ತಪ್ಪೇನು ಅಂತ ಹೇಳಿದ್ರೆ ಡಿಪೆಂಡೆನ್ಸಿ, ಅತಿಯಾದ ಮಾತು, ಎಡವಟ್ಟಿನ ಮಾತು. ಅತಿಯಾದ ಮಾತು, ಎಡವಟ್ಟಿನ ಮಾತುಗಳು ನಿಮ್ಮನ್ನು ಸಂಕಷ್ಟಕ್ಕೆ ದೂಡುವಂತೆ ಮಾಡುತ್ತೆ. ಒಂದೊಂದ್ಸಲ ನೀವು ಆಡ್ತಕ್ಕಂಥ ಮಾತುಗಳು ನಿಮಗೆ ಕೆಟ್ಟ ಹೆಸರು ಬರುತ್ತೆ. ಏನೋ ಒಂದು ವಿಚಾರ ತುಂಬ ಸೀರಿಯಸ್ ಆಗಿರತಕ್ಕಂಥದ್ದು, ಅಥವಾ ಜನ ನಿಮ್ಮನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿರ್ತಾರೆ. ನೀವು ಆಡತಕ್ಕಂಥ ಸಿಲ್ಲಿ ಮಾತುಗಳು ನಿಮ್ಮ ಹೆಸರಿಗೆ ಕೆಟ್ಟತನ ಬರತಕ್ಕಂಥದ್ದು. ಒಂದೊಂದ್ಸಲ ಏನಾಗ್ಬಿಡುತ್ತೆ, ಅತಿ ವಿನಯ, ಅತಿ ಒಳ್ಳೆತನ ಸಂಕಷ್ಟವನ್ನು ತಂದು ಕೊಟ್ಬಿಡುತ್ತೆ. ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಸಮಸ್ಯೆ ಇದು. ಏನೋ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ನಮ್ಮವರೇ ಅಂತ ಎಲ್ಲ ಉಪಕಾರವನ್ನು ಮಾಡ್ತಾನೇ ಇರ್ತೀರ. ಆದರೆ ಎಲ್ಲ ಉಪಕಾರವನ್ನು ಜನ ತೆಗೆದುಕೊಳ್ತಾರೆ, ನಿಮ್ಮ ವಿರುದ್ಧ ದ್ವೇಷವನ್ನು ಕಾರ್ತಾನೆ ಇರ್ತಾರೆ. ನಿಮಗೆ ದ್ರೋಹವನ್ನು ಮಾಡೋರು ಇದ್ದೇ ಇರ್ತಾರೆ. ನಿಮ್ಗೇನು ಅನಿಸ್ಬಿಟ್ಟಿರುತ್ತೆ ಅಂದರೆ, ಎಷ್ಟೇ ಮಾಡಿದ್ರು, ಎಷ್ಟೇ ಒಳ್ಳೆತನ ತೋರಿಸೋರು ಜನ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅಂದರೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂಥೇಳಿ ಬೇಜಾರಾಗ್ತೀರಾ. ಮತ್ತೊಂದು ತಿಂಗಳು ಬಿಟ್ಟು ಮತ್ತದೇ ಇರೋದು ಸಹಾಯ ಮಾಡ್ತೀರ. ಸರಿ ಹೇಳ್ತೀವಲ್ಲ, ಉಟ್ರು ಗುಣ ಸುಟ್ಟರು ಹೋಗಲ್ಲ ಅಂತ. ಅದು ಒಳ್ಳೆತನ ನಿಮಗೆ ಜಾಸ್ತಿನ ಭಗವಂತ ಕರುಣಿಸ್ಕೊಟ್ಟಿದ್ದಾನೆ. ಆದರೆ ಜನ ಅದನ್ನು ದುರುಪಯೋಗ ಜಾಸ್ತಿ ಮಾಡ್ಕೊಳ್ತಾರೆ. ಆ ವಿಚಾರವಾಗಿ ಸಂಕಷ್ಟವನ್ನು ಎದುರಿಸ್ತೀರಾ, ನಷ್ಟವನ್ನು ಎದುರಿಸ್ತೀರಾ. ಹಾಗಾಗಿ ಯಾರಿಗೆ ಎಷ್ಟು ಸಹಾಯ ಮಾಡಬೇಕು, ಯಾರಿಗೆ ಎಷ್ಟು ಅವೈಲಬಲ್ ಆಗಿರಬೇಕು, ಅದನ್ನು ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಸಂಪೂರ್ಣ ಜೀವನ ಯಾರ್ದೋ ಸಮಸ್ಯೆಯಿಂದ, ಇನ್ಯಾರ್ದೋ ಸಂಕಷ್ಟಗಳಿಂದ ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೊಳ್ತೀರ. ನಿಮಗೆ ಚಂಚಲ ಮನಸ್ಥಿತಿ ಉಳ್ಳತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಮನಸ್ಸು ಚಂಚಲವಾಗಿರುತ್ತೆ, ಏಕಾಗ್ರತೆ ಇರೋದಿಲ್ಲ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತೀರ, ಮಾಡ್ತೀರಾ ಕೂಡ ಹಠವನ್ನು ತೊಟ್ಟು. ಆದರೆ ಕೊನೆಯ ಮೂಮೆಂಟರು ಕೂಡ ಆ ಜೋಶ್ ಅನ್ನತಕ್ಕಂಥದ್ದು ಇರೋದಿಲ್ಲ. ಮನಸ್ಸು ಚಂಚಲವಾಗಿರುತ್ತೆ. ಎಲ್ಲರೂ ಹೇಳತಕ್ಕಂಥ ಮಾತುಗಳನ್ನು ತಲೆಗೆ ಹಾಕೊಂಡ್ಬಿಡ್ತೀರ. ಒಂದೊಂದ್ಸಲಿ ಎಲ್ಲ ಸ್ಥಳ ಇಲ್ದಿದ್ರು ಪ್ರಾಯಶಃ ಒಂದು 75 ಭಾಗ ತಲೆಗೆ ಹಾಕೊಂಡ್ಬಿಟ್ಟು ಯಾವುದನ್ನು ಮಾಡಬೇಕು ಮಾಡಬಾರ್ದು ಅಂತ ಕನ್ಫ್ಯೂಸ್ ಸ್ಟೇಜಿಗೆ ಬರ್ತೀರಾ. ಆವಾಗಲೇ ನೀವು ಬೇರೆಯವರ ಮೇಲೆ ಡಿಪೆಂಡ್ ಆಗತಕ್ಕಂಥದ್ದು. ದೃಢ ನಿರ್ಧಾರಗಳು ತೆಗೆದುಕೊಳ್ಳೋದು ತುಂಬ ಕಮ್ಮಿ. ನಿಮ್ಮ ನಿರ್ಧಾರದ ಮೇಲೆ ನಿಮಗೆ ಎಷ್ಟೋ ಸಲ ನಂಬಿಕೆನೇ ಇರೋದಿಲ್ಲ. ಅಬ್ಸರ್ವ್ ಮಾಡಿ, ಏನೋ ನಿರ್ಧಾರ ತೆಗೆದುಕೊಂಡಿರ್ತೀರಿ, ಆ ನಿರ್ಧಾರಕ್ಕೆ ಅಷ್ಟು ನೀವು ಕರೆಕ್ಟಾಗಿ ಗಟ್ಟಿಯಾಗಿ ನಿಂತ್ಕೊಳ್ತೀರಾ ಅಂದರೆ ಖಂಡಿತ ಇಲ್ಲ. 6 ತಿಂಗಳು ಅಥವಾ ವರ್ಷ ಆ ನಿರ್ಧಾರಕ್ಕೆ ನೀವು ಗಟ್ಟಿಯಾಗಿದ್ದರೆ ಹೆಚ್ಚು. 6 ತಿಂಗಳು ವರ್ಷ ಆಗಿದ ತಕ್ಷಣ ಆ ನಿರ್ಧಾರ ಸೈಡ್ಗೆ ಹೋಯಿತು, ಏನೋ ಆಗೋಯ್ತು, ನೆಕ್ಸ್ಟ್ ಸಲ ನೋಡ್ಬೋಣ, ನೆಕ್ಸ್ಟ್ ಸಲ ಕ್ಷಮಿಸ್ಬೋಣ ಅಂಥೇಳಿ ನೀವು ಮುಂದೆ ಸಾಗ್ತಾ ಹೋಗ್ತಿರ್ತೀರಿ. ಅದೇ ನಿಮಗೆ ಶಾಪವಾಗತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಒಂದು ನಿರ್ಧಾರ ತೆಗೆದುಕೊಂಡ್ರೆ ತಪ್ಪೋ ಸರಿಯೋ, ಯಾವಾಗಲೂ ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಅದು ತಪ್ಪೋ ಸರಿನೋ ಆ ನಿರ್ಧಾರಕ್ಕೆ ಗಟ್ಟಿಯಾಗಿ ನಿಂತ್ಕೊಳ್ಳಿ. ಇಲ್ಲದಿದ್ದರೆ ಸಂಕಷ್ಟ ಕಟ್ಟಿಟ್ಟೆ ಬರುತ್ತೆ. ನೀವು ಯಾವಾಗಲೂ ಕೂಡ ಕಲ್ಪನಾ ಲೋಕದಲ್ಲಿ ಮುಳುಗಿರ್ತೀರಿ. ಯಾವುದೋ ಒಂದು ಕೆಲಸ ಶುರು ಆಗ್ತಿದೆ ಅಂತ ಹೇಳಿದ್ರೆ ಆ ಕೆಲಸ ಮುಗಿಸಿ ಅದು ಸಕ್ಸಸ್ ಕಾಣಿ ನೆಕ್ಸ್ಟ್ ಕೆಲಸ ಕೊಟ್ಟೋಗ್ಬಿಡ್ತಾರೆ. ನಿಮ್ಮ ಕಲ್ಪನೆಯಲ್ಲಿ ಕೆಲಸ ಶುರುವೇ ಆಗಿರೋದಿಲ್ಲ. ಈಗ ಸಣ್ಣದಾಗಿ ಯಾರೋ ಒಂದು ಮಾತುಕತೆ ಬಂದಿರುತ್ತೆ, ಸುಮ್ಮನೆ ನಿಮಗೊಂದು ಕಾರ್ ತೆಗೆದುಕೊಡ್ತಾರೆ ಅಥವಾ ಸೈಟ್ ತೆಗೆದುಕೊಡ್ತಾರೆ ಅಂತ ಯಾರೋ ಹೇಳಿದ್ರೆ ಸಾಕು, ಸೈಡ್ ತೆಗೆದುಕೊಂಡು ನಿಮ್ಮ ಕನಸಲ್ಲಿ, ನಿಮ್ಮ ಆಲೋಚನೆಯಲ್ಲಿ ಮನೆ ಕಟ್ಟಿ ಗೃಹಪ್ರವೇಶ ಮಾಡಿ ವಾಸನೂ ಮಾಡಿಬಿಟ್ಟಿರ್ತೀರ. ಕೆಲಸ ಮಾತ್ರ ಶುರು ಆಗೋದಿಲ್ಲ. ಅಂದರೆ ಕಲ್ಪನಾ ಲೋಕದಲ್ಲಿರುವಂಥ ಆಗ್ತೀರಾ. ಫಸ್ಟು
ಕೆಲಸವನ್ನು ಮಾಡಿ ಕಲ್ಪನಾಲೋಕದಿಂದ ಹೊರಬರುವಂತರಾಗಿ. ಮಾಡತಕ್ಕಂಥ ಎಷ್ಟೋ ಕೆಲಸವನ್ನು ನಿಮ್ಮ ಕೈಯಾರ ನೀವೇ ಎಡವಟ್ಟನ್ನು ಮಾಡ್ಕೊಳ್ತೀರ. ರಾಂಗ್ ಡಿಸಿಷನ್ಸ್ಗಳು ತುಂಬ ನಷ್ಟವನ್ನು ತಂದು ಕೊಡತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲೂ ಕೂಡ ಮಧ್ಯಭಾಗದ ಒಂದು ಸ್ವಲ್ಪ ಡೈವರ್ಷನ್ ಕೂಡ ತೆಗೆದುಕೊಳ್ತೀರಾ. ಅದು ಅಷ್ಟು ಪ್ರಶಸ್ತವಾದವಲ್ಲ. ಎಲ್ಲರೂ ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿಸ್ಕೊಳ್ತೀರಾ. ನಿಮ್ಮದೇ ಡಿಸಿಷನ್ ಆಗಿದ್ರು ಕೂಡ ಆ ಡಿಸಿಷನಲ್ಲಿ ಕಾನ್ಫಿಡೆನ್ಸ್ ಇರೋದಿಲ್ಲ. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ನಿಮ್ಮ ತುಂಬ ಕಾಣಿಸತಕ್ಕಂಥದ್ದು. ಹಾಗಾಗಿ ನಿರ್ಧಾರದ ಮೇಲೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಇಡ್ತಿರಲಿ. ಇನ್ನು ಯಾವ ತಿಂಗಳುಗಳು ನಿಮಗೆ ಸಂಕಷ್ಟವನ್ನು ನಷ್ಟವನ್ನು ತಂದು ಕೊಡುತ್ತೆಪ್ಪ, ಆರೋಗ್ಯದಲ್ಲಿ ಯಥೇಚ್ಛವಾಗಿ ಏರುಪೇರಾಗತ್ತೆ, ಹಣಕಾಸಿನ ವಿಚಾರಕ್ಕೂ ಮೈನಸ್ಸಿಗೆ ಅಥವಾ ಸ್ವಲ್ಪ ಕಮ್ಮಿ ಆದಾಯ ಯಾವುದಾಗತ್ತೆ ಅಂತ ಹೇಳಿದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿ ಈ 3 ತಿಂಗಳ ಕಾಲ ನಿಮಗೆ ಹಣಕಾಸಿನ ಕೊರತೆಗಳು, ಆರೋಗ್ಯದ ಬಾಧೆಗಳು ಸ್ವಲ್ಪ ಜಾಸ್ತಿ ಕಾಣಿಸತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಹುಣ್ಣಿಮೆ ದಿನ ಶುಭವನ್ನು ಶುರು ಮಾಡೋಕ್ಕೆ ಹೋಗಬೇಡಿ. ಯಾರು ಪ್ರಮುಖವಾಗಿ 2, 11, 20, 29ರಲ್ಲಿ ಜನವಾಗಿರ್ತಕ್ಕಂಥವರು ಯಾವುದೇ ಕಾರಣಕ್ಕೂ ಶುಭ ಕಾರ್ಯಕ್ರಮಗಳನ್ನು ಹುಣ್ಣಿಮೆ ದಿನ ಶುರು ಮಾಡಬೇಡಿ. ಅದು ನಿಮಗೆ ಲಾಭವನ್ನು ತಂದು ಕೊಡೋದಿಲ್ಲ. ಎಷ್ಟೋ ಸರಿ ನಿಮ್ಮ ಸಮಸ್ಯೆಗಿಂತ ಬೇರೆಯವರ ಸಮಸ್ಯೆಯಲ್ಲಿ ಸಿಕ್ಕಾಕಿಕೊಳ್ಳತಕ್ಕಂಥದ್ದು ಜಾಸ್ತಿ. ನೀವು ಅಬ್ಸರ್ವ್ ಮಾಡಿ, ನಿಮ್ಮ ತಪ್ಪೇ ಇರೋದಿಲ್ಲ. ಯಾರ್ದೋ ಸಮಸ್ಯೆ ಸಹಾಯ ಮಾಡ್ತೀನಿ ಅಂತ ಹೋಗಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರಿ. ಹಾಗಾಗಿ ಯಾರಿಗೆ ಎಷ್ಟು ಸಹಾಯ ಮಾಡಬೇಕೋ, ಯಾರ ಜವಾಬ್ದಾರಿ ಎಷ್ಟು ಮಾತ್ರ ತಲೆ ಮೇಲೆ ತೆಗೆದುಕೊಳ್ಬೋದೋ ಅಷ್ಟೇ ತೆಗೆದುಕೊಳ್ಳಿ. ಇಲ್ಲಾಂದರೆ ಸಂಕಷ್ಟ ಜಾಸ್ತಿ ಇರುತ್ತೆ. ಇನ್ನು ಯಾವ ನಂಬರ್ಗಳಲ್ಲಿ ಹುಟ್ಟಿರತಕ್ಕಂಥವ್ರ ಜೊತೆ ನೀವು ಫ್ರೆಂಡ್ಶಿಪ್ಪನ್ನು ಮಾಡ್ಬೋದು, ವ್ಯಾಪಾರ ವ್ಯವಹಾರ ಅಥವಾ ಎಲ್ಲ ರೀತಿ ಸಂಬಂಧಗಳನ್ನು ಇಟ್ಕೊಳ್ಬೋದು ಅಂತ ನೋಡ್ತಾ ಹೋದರೆ ಪ್ರಮುಖವಾಗಿ ದಿನಾಂಕ 9 ಹಾಗೂ 5 ಸಂಖ್ಯೆಯಲ್ಲಿ ಜನವಾಗಿರೋದ್ರ ಜೊತೆ ಉತ್ತಮ ಬಾಂಧವ್ಯ ಇರುತ್ತೆ. ಅವ್ರ ಜೊತೆ ಉತ್ತಮ ಒಡನಾಟವನ್ನು ಇಟ್ಕೊಂಡಿರ್ತೀರ. ಅವ್ರ ಜೊತೆ ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರವನ್ನು ಮಾಡುವಂತರಾಗ್ತೀರ. ಯಾವುದೇ ಕಾರಣಕ್ಕೂ 3, 6, 8 ಸ್ವಲ್ಪ ಮಧ್ಯಮದ ಫಲವನ್ನು ಕೊಡತಕ್ಕಂಥ ಮನಸ್ಥಿತಿ ಉಳ್ಳವರು. ಓಕೆ ವ್ಯಕ್ತಿ ಶತ್ರುನೂ ಅಲ್ಲ, ಕಡೆ ಫೇವರೇಟ್ ಪರ್ಸನ್ನೂ ಅಲ್ಲ. ನಿಮ್ಮ ಜೊತೆ ಏನೋ ಓಕೆಗೆ ನಾನು ವ್ಯಾಪಾರವನ್ನು ಮಾಡ್ತಾ ಇದ್ದೀನಿ ಅಂತ ಮನಸ್ಥಿತಿ ಉಳ್ಳತಕ್ಕಂಥವ್ರಾಗಿರ್ತಾರೆ. ಆದರೆ 1 ಮತ್ತು 4 ಸಂಖ್ಯೆಯಲ್ಲಿ ಜನವಾಗಿರೋದ್ರ ಜೊತೆ ವ್ಯಾಪಾರ ತುಂಬ ನಷ್ಟವನ್ನು ಅಷ್ಟಕ್ಕಷ್ಟೇ ಇರತಕ್ಕಂಥ ವಾತಾವರಣ ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ 7 ಸಂಖ್ಯೆಯಲ್ಲಿ ಹುಟ್ಟಿದವ್ರ ಜೊತೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ಉದ್ಯೋಗ ಅಥವಾ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ಕೂಡ ಮಾಡಬೇಡಿ. ನಷ್ಟವನ್ನು ತಂದು ಕೊಡತಕ್ಕಂಥ ನಂಬರ್ ಆಗಿರುತ್ತೆ. ಶತ್ರುತ್ವವನ್ನು ಬಿಲ್ಡ್ ಮಾಡತಕ್ಕಂಥ ನಂಬರ್ ಆಗುತ್ತೆ. ಮನಸ್ತಾಪಗಳು, ಆರೋಗ್ಯದ ಸಮಸ್ಯೆಗಳು, ಯಥೇಚ್ಛವಾಗಿ ಚಿಂತೆಯೂ ಕೂಡ ಜಾಸ್ತಿ ಆಗತಕ್ಕಂತಹ ನಂಬರ್ನ ಸಂಖ್ಯೆ ಇದಾಗಿರುತ್ತೆ. ಹಾಗಾಗಿ 7 ಸಂಖ್ಯೆಯಲ್ಲಿರತಕ್ಕಂಥವ್ರ ಜೊತೆ ಯಾವುದೇ ರೀತಿಯ ಸಂಬಂಧ ವ್ಯಾಪಾರ ವ್ಯವಹಾರ ನಿಮಗೆ ಬೇಡ. ತಿಳಿದಿರಲಿ, 9 ಸಂಖ್ಯೆಯವರು ಕೂಡ ನಿಮಗೆ ಸಂಕಷ್ಟವನ್ನು ತಂದು ಕೊಡತಕ್ಕಂಥದ್ದು. ಯಾರು 9ನ ಸಂಖ್ಯೆಯಲ್ಲಿ ಜನನವಾಗಿದ್ದಾರೆ ಅವ್ರ ಜೊತೆ ಮದುವೆ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರ್ಬೋದು, ಎರಡೂ ಬೇಡ. 7 ಮತ್ತು 9 ಸದಾಕಾಲ ಡೇಂಜರ್ ಸಂಖ್ಯೆ ಆಗಿರುತ್ತೆ ನಿಮಗೆ. ಇನ್ನು ನಿಮ್ಮ ಅದೃಷ್ಟದ ಬಣ್ಣ ಯಾವುದು ಅಂತ ಹೇಳಿದ್ರೆ ಬಿಳಿ ಮತ್ತು ಹಸಿರು ನಿಮಗೆ ಅದೃಷ್ಟದ ಬಣ್ಣವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಕಪ್ಪು ಮತ್ತು ನೀಲಿ ಬಣ್ಣಗಳನ್ನು ಬಳಸಬೇಡಿ, ಅದು ಅಶುಭವನ್ನು ಕೊಡತಕ್ಕಂಥದ್ದು. 2, 11, 20, 29ರಲ್ಲಿ ಯಾರು ಜನನವಾಗಿದೆ ಅವರು ಶಿವನನ್ನು ಆರಾಧನೆ ಮಾಡಿ. ಖಂಡಿತವಾಗಿಯೂ ಆ ಮಹಾಪರಮಶಿವ ನಿಮ್ಮ ಇಷ್ಟೈಶ್ವರವನ್ನು ಈಡೇರಿಸ್ಕೊಳ್ತಾನೆ. ಬರತಕ್ಕಂಥ ವ್ಯಾಜ್ಯಗಳು, ಚಂಚಲ ಮನಸ್ಥಿತಿಗಳು, ಆರೋಗ್ಯ ಸಮಸ್ಯೆಗಳನ್ನು ಖಂಡಿತ ಶಿವನ ಅನುಗ್ರಹದಿಂದ ನೀವು ದೂರ ಮಾಡ್ಕೊಳ್ಬೋದು. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಚಾನಲ್ ನಿಮ್ಮೆಲ್ಲ ಆತ್ಮೀಯರೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು. 2026 ನಾನು ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸ್ಬೋದಾ, ನನಗೆ ಲಾಭದಾಯಕ ವರ್ಷವ, ತುಂಬ ವರ್ಷಗಳಿಂದ ಸಂತಾನ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಮದುವೆ ಕೆಲಸ ಕಾರ್ಯಗಳಿಗೆ ಯಥೇಚ್ಛವಾಗಿ ಅಡ್ಡಿ ಆತಂಕಗಳು ಕಾಡಿಸ್ತಾ ಇದ್ದಾರೆ, ಅಥವಾ ಯಾವುದೇ ಸಮಸ್ಯೆಗಳಿದ್ದರೆ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು. ಫೋನ್ ಕಾಲ್ ಮುಖಾಂತರ ಅಥವಾ ಮೈಸೂರಿನಲ್ಲಿ ಕಚೇರಿ ಇದೆ, ನೇರವಾಗಿ ಭೇಟಿಯಾಗುವ ಮುಖಾಂತರ ಜ್ಯೋತಿಷ್ಯದ ಮುಖಾಂತರ ಸೂಕ್ತ ಸರಳ ಪರಿಹಾರದೊಂದಿಗೆ ಎಲ್ಲ ರೀತಿಯ ಇಷ್ಟೈಶ್ವರ್ಯಗಳನ್ನು ಪ್ರಾಪ್ತಿ ಮಾಡ್ಕೊಳ್ಬೋದು. ಮುಂದಿನ ನಂಬರವರು ಈ ಸಣ್ಣ ಬದಲಾವಣೆಯನ್ನು ಮಾಡಿಕೊಂಡ್ರೆ ಖಂಡಿತ ಜಯತ್ವ ಕಟ್ಟಿಟ್ಟ ಬುದ್ಧಿ. ಮುಂದಿನ ಸಂಚಿಕೆ ಸಿಗೋಣ. ಶುಭಮಸ್ತು.